ಹಾಯ್ ಗೈಸ್, ನಮಸ್ತೆ. ನಾನು ನಿಮ್ಮ ಗಗನ್ HR ಸೊ ನಿಮಗಾಗಿ ಹೊಸ ಜಾಬ್ ಅಪ್ಡೇಟ್ ತೊಗೊಂಬಂದಿದ್ದೀನಿ. ಸೊ ಇಂಡಿಯನ್ ಏರ್ಫೋರ್ಸ್ ಅಂದರೆ ವಾಯುಸೇನೆಯಲ್ಲಿ ಹೈರಿಂಗ್ ನಡೀತಿದ್ರೆ ಗ್ರೂಪ್ ಸಿ ಪೊಸಿಷನ್ಸ್ಗೆ ಓವರಾಲ್ 47 ಓಪನಿಂಗ್ ಇದೆ, 47. ಅದರಲ್ಲಿ ಡಿವೈಡ್ ಮಾಡಿದಾಗ ನಮಗೆ LDCಗೆ 33 ಪೊಸಿಷನ್ಸು, ಆಮೇಲೆ ಹಿಂದಿ ಟೈಪಿಸ್ಟು 11, ಆಮೇಲೆ ಡ್ರೈವರು 3, ಟೋಟಲಿ 47 ಪೊಸಿಷನ್ಸ್ ಓಪನಿಂಗ್ ಇದೆ. ಇನ್ನು ಜಾಬ್ ಕ್ರೈಟೀರಿಯಾ ಬಗ್ಗೆ ನಾವು ಮಾತಾಡೋದಾದರೆ ಎಜುಕೇಷನ್ ಕ್ರೈಟೀರಿಯಾಕ್ಕೆ ನಾವು ಬಂದರೆ 10th ಆರ್ PUC ಅಂತ ಹೇಳಿದ್ದಾರೆ. ಅಂದರೆ 10th ಮುಗಿದಿರಬೇಕು ಅಥವಾ PUC ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿರಬೇಕು. ಇನ್ನು ನಾವು ಏಜ್ ಕ್ರೈಟೀರಿಯಾ ಬಗ್ಗೆ ಮಾತಾಡೋದಾದರೆ ಮಿನಿಮಮ್ 18 ಇಯರ್ಸ್ ಆಗಿರಬೇಕು, ಮ್ಯಾಕ್ಸ್ 25 ಇಯರ್ಸ್ ಅಂತ ಹೇಳಿದ್ದಾರೆ. ಅಪ್ಲಿಕೇಶನ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ, ನಿಮಗೆ ಯಾವುದೇ ಥರ ಅಮೌಂಟ್ ಇರಲ್ಲ. ಅದಾದಮೇಲೆ ನಾವು ನೆಕ್ಸ್ಟ್ ಸ್ಯಾಲ್ರಿ ಬಗ್ಗೆ ಮಾತಾಡೋದಾದರೆ ಮಿನಿಮಮ್ 19,000, ಮ್ಯಾಕ್ಸ್ 63,000ವರೆಗೂ ಸ್ಯಾಲ್ರಿ ಇದೆ. ಸೊ ಬೇಸ್ಡ್ ಆನ್ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತೀರೋ ಅದ್ರ ಮೇಲೆ, ಅಂದರೆ ಮಿನಿಮಮ್ 19,000, ಮ್ಯಾಕ್ಸ್ 63,000ವರೆಗೂ ಸ್ಯಾಲ್ರಿ ಪ್ಯಾಕೇಜ್ ಇದೆ. ಸೊ ಪ್ರೊಸೆಸ್ ಯಾವ ಥರ ಅಂದರೆ, ನೀವು ವೆಬ್ಸೈಟ್ಗೆ ಹೋಗಿ, ಇಂಡಿಯನ್ ಏರ್ಫೋರ್ಸ್ ವೆಬ್ಸೈಟ್ ಇದೆ ಅಲ್ಲಿ, ಈ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸ್ಬೇಕಾಗತ್ತೆ. ಶಾರ್ಟ್ ಲಿಸ್ಟ್ ಆದ ಕ್ಯಾಂಡಿಡೇಟ್ನ ಅವರು ರಿಟರ್ನ್ ಟೆಸ್ಟು, ಫಿಸಿಕಲ್ ಟೆಸ್ಟು, ಮೆಡಿಕಲ್ ಟೆಸ್ಟು, ಬೇಸಿಕಲಿ ಎಲ್ಲ ಟೆಸ್ಟ್ಗಳು ಆದಮೇಲೆ ಸೆಲೆಕ್ಷನ್ ಮಾಡ್ತಾರೆ. ಇದು ಸೆಲೆಕ್ಷನ್ ಪ್ರೊಸೆಸ್ಸು. ಸೊ ಅಪ್ಲಿಕೇಶನ್ ಹಾಕೋಕ್ಕೆ ನಿಮಗೆ ಲಾಸ್ಟ್ ಡೇಟ್ ಅಂದರೆ June 1 ಇದೆ. ಆಮೇಲೆ ಸ್ವಲ್ಪ ಏಜ್ ಕ್ರೈಟೀರಿಯಾ ಕೂಡ ಇದೆ, ಏಜ್ ಸಡಿಲಿಕ್ಕೆ ಕೊಟ್ಟಿದ್ದಾರೆ. SC STಗೆ 5 ವರ್ಷ, ಲೈಕ್ OBC ಅವರಿಗೆ 3 ವರ್ಷ ಇದೆ. ಸೊ ಇದು ಒಳ್ಳೆ ಆಪರ್ಚುನಿಟಿ, ಗ್ರ್ಯಾಬ್ ಮಾಡ್ಕೊಳ್ಳಿ. ಸೊ ರಿಜಿಸ್ಟರ್ ಪೋಸ್ಟ್ ಮೂಲಕ ನೀವು ಕಳಿಸ್ಬೇಕು, ನೆನ್ಪಿಟ್ಕೊಳ್ಳಿ. June 1 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ರೀಚ್ ಆಗಲಿ. ಯಾರಿಗೆ ಜಾಬ್ ನೀಡಿದೆಯೋ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್. ಸೇವ್ ವಾಟರ್, ಸೇವ್ ನೇಚರ್.